ಧಾರವಾಡದಲ್ಲಿ ವಿಎಚ್ಪಿ ಮತ್ತು ಬಜರಂಗ ದಳದಿಂದ ಧಾರವಾಡ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜೂನ್ 15, 16 ಮತ್ತು 17ರಂದು ಬಕ್ರೀದ್ ಕುರ್ಬಾನಿಯ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟ ಆಗುವುದನ್ನು ತಡೆಯಬೇಕು. ಹಾಗೆಯೇ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ನಿಷೇಧದ ಆದೇಶ ಪಾಲನೆಯಾಗಬೇಕು. ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಜಾರಿಯಲ್ಲಿದೆ. ಹಾಗೆಯೇ ಈ ಕಾಯ್ದೆಯ ಪಾಲನೆ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಆಗಬೇಕೆಂದು ಆಗ್ರಹಿಸಿದರು. ಜೂನ್ 18ರ ತನಕ ಯಾರೂ ಕೂಡ ಖಾಲಿ ಜಾಗದಲ್ಲಿ ಅಥವಾ ಮನೆ ಆವರಣದಲ್ಲಿ ಗೋಮಾಂಸವನ್ನು ತಂದು ಪಟ್ಟಿ ಹಾಕಿ ಶೇಖರಿಸುವಂತೆ ಎಚ್ಚರಿಕೆ ವಹಿಸಬೇಕೆಂದು ಹಾಗೂ ಒಂದು ವೇಳೆ ಆ ರೀತಿ ಗೋಮಾಂಸ ತಂದು ಪಟ್ಟಿ ಹಾಕಿದ್ದು ಕಂಡರೆ ತಕ್ಷಣ ಅದಕ್ಕೆ ಪಶು ಸಂಗೋಪನಾ ಇಲಾಖೆಯವರಿಂದ ವಿಡಿಯೋಲೆ ಹಾಕಿಸಿ ಫೋಟೋ ತೆಗೆಸಿ ಮಾಲೀಕರ ಬಳಿ ಮುಚ್ಚಳಿಕೆ ತೆಗೆದುಕೊಂಡು ಜೂನ್ 20ರಂದು ಗೋಮಾಂಸಗಳ ಬದುಕಿರುವ ಬಗ್ಗೆ ಅದನ್ನು ಖಾತ್ರಿಪಡಿಸಿಕೊಳ್ಳಬೇಕೆಂದು ಹಾಗೂ ಜೂನ್ 20ರ ಮೊದಲು ಗೋಮಾಂಸಗಳ ಬದುಕಿರುವ ಬಗ್ಗೆ ಅದನ್ನು ಖಾತ್ರಿಪಡಿಸಿಕೊಳ್ಳಬೇಕೆಂದು ಜೂನ್ 20ರ ಮೊದಲು ದನ ತೀರಿ ಹೋದರೆ ಅದನ್ನು ಕೂಡಲೇ ಪೊಲೀಸರಿಗೆ ಮತ್ತು ಪಶು ಸಂಗೋಪನಾ ಇಲಾಖೆಯವರಿಗೆ ತಿಳಿಸಿ ದಫನ್ ಮಾಡಿದ್ದನ್ನು ಖಾತ್ರಿ ಮಾಡಬೇಕೆಂದು ಕೋರುತ್ತೇವೆ. ಹಾಗೂ ಒಂದು ವೇಳೆ ಜೂನ್ 20ರಂದು ಪರಿಶೀಲಿಸುವಾಗ ಆ ಗೋವಂಶವು ತಂದು ಬರೆದಿದ್ದಲ್ಲಿ ಅವರ ಮೇಲೆ ಗೋಹತ್ಯೆ ನಿಷೇಧ ಕಾಯ್ದೆ 2020ರ ಪ್ರಕಾರ ಪ್ರಕರಣ ದಾಖಲಿಸಬೇಕೆಂದು ಮನವಿ. ಕುರ್ಬಾನಿ ನಿಷೇಧದ ಬಗ್ಗೆ ಪರಿವರ್ತನೆ ಮೂಲಕ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೂ ನಾವು ದೇವರನ್ನು ಪೂಜಿಸುವ ಗೋವಂಶಕ್ಕೆ ಯಾವುದೇ ರೀತಿಯ ಬಲಿ, ಕುರ್ಬಾನಿ, ಹತ್ಯೆ, ಹಿಂಸೆ ಆದರೆ ಹಿಂದೂ ಸಮಾಜ ಸಹಿಸುವುದಿಲ್ಲ. ಹಿಂದೂ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗದಂತೆ ತಾವುಗಳು ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹಿಸುತ್ತದೆ. ಕಾನೂನಾತ್ಮಕವಾಗಿ ತಾವು ಗೋವಂಶಕ್ಕೆ ಕೊಡುವ ರಕ್ಷಣೆಗೆ ನಾವು ಸರ್ವ ರೀತಿಯ ಸಹಕಾರಕ್ಕೆ ಸಂಘಟನೆಯವರು ಸಿದ್ಧರಿದ್ದೇವೆ. ವಂದನೆಗಳು.